ವಾರ್ಷಿಕ ಸ್ನೇಹ ಸಮ್ಮೇಳನ ಸರಸ್ವತಿಯ ಕಂಚಿನ ಮೂರ್ತಿ ಅನಾವರಣ ಮಕ್ಕಳ ನೃತ್ಯಕ್ಕೆ ಮನಸೋತ ಗ್ರಾಮಸ್ಥರು. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಕರಜಗಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಕಳೆದ ಶನಿವಾರದಂದು ಬಹಳ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸರಸ್ವತಿ ಮಾತೆಯ ಕಂಚಿನ ಮೂರ್ತಿಯನ್ನ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಕಾಣಿಕೆ ನೀಡಲಾಗಿತ್ತು. ಗ್ರಾಮಸ್ಥರಿಂದ ಸರಸ್ವತಿ ಮಾತೆಯ ಕಂಚಿನ ಮೂರ್ತಿಗೆ ವಿಶೇಷ ಪೂಜೆ, ಹಾಲು ತುಪ್ಪದಿಂದ ಮಹಾ ಅಭಿಷೇಕ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವುದು, ಮಹಾನ್ ವ್ಯಕ್ತಿಗಳ ಫೋಟೋ ಪೂಜೆ, ದೀಪದ ದಾನ ಸೇರಿದಂತೆ ಅನೇಕ ಪೂಜೆಗಳು ನಡೆದವು. ನಂತರ ಮುದ್ದು ಮಕ್ಕಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ, ತಂದೆ ತಾಯಿಯ ಬಗ್ಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಯಾವ ರೀತಿ ಮಾಡಬೇಕು ಎಂದು, ಜೊತೆಗೆ ಮೊಬೈಲ್ನಿಂದ ದೂರವಿರುವುದು, ಮಹಿಳೆಯರು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳುವುದು ಸೇರಿದಂತೆ ಹಲವಾರು ಒಳ್ಳೆಯ ಉತ್ತಮ ಸಂದೇಶಗಳನ್ನು ನೀಡುವ ಮೂಲಕ ಗ್ರಾಮಸ್ಥರ ಹಾಗೂ ಪ್ರೀತಿಯ ಪಾಲಕರ ಮೆಚ್ಚುಗೆಯನ್ನ ಗಳಿಸಿದ ಮುದ್ದು ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ನೃತ್ಯಕ್ಕೆ ಮನಸೋತ ಅತಿಥಿಗಳು ಹಾಗೂ ಪಾಲಕರು, ಗ್ರಾಮಸ್ಥರು. ವಿಶೇಷವಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಬಂದು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ವಿಶೇಷ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಂಘಟನೆಯ ಅಧ್ಯಕ್ಷರುಗಳು, ಶಾಲಾ ಪ್ರಾಂಶುಪಾಲರು, ಎಲ್ಲಾ ಶಿಕ್ಷಕರು, ಶಿಕ್ಷಕಿಯರು, ಪಾಲಕ ಬಂಧುಗಳು, ಮುದ್ದು ವಿದ್ಯಾರ್ಥಿಗಳು, ಗ್ರಾಮದ ಹಿರಿಯರು, ಯುವಕರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ಯಾವ ವಿದ್ಯಾರ್ಥಿ ಪ್ರಾಮಾಣಿಕತೆಯಿಂದ ಓದ್ತಾನ, ಯಾವ ವಿದ್ಯಾರ್ಥಿ ಪ್ರಯತ್ನ ಮಾಡ್ತಾನ, ಆ ವಿದ್ಯಾರ್ಥಿ ಮಾತ್ರ ಫಸ್ಟ್ ಕ್ಲಾಸ್. ಯಾರು ಅದಕ್ಕೆ ಟೀಚರ್ ಬೆಂಬಲಿಲ್ಲ, ಯಾರು ಪ್ರಿನ್ಸಿಪಾಲ್ ಬೆಂಬಲಿಲ್ಲ, ನಿಮ್ಗೆ ಯಾರು ಸ್ವತಃ ಸಾಧನೆ ಮಾಡ್ತಿರೋ ಅವ್ರು ಮಾತ್ರ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಐತಿ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಲಾಸ್ಟ್ ಟೈಮ್ ನಿಮ್ಗೆ ಎಕ್ಸಾಮ್ ಹ್ಯಾಂಗ್ ನಡೆದ ಅನ್ನೋದು ಗೊತ್ತಾಯ್ತು. ಕರ್ಜಿಗೆಯಲ್ಲಿ ಒಬ್ಬ ನಮ್ಮ ಆತ್ಮೀಯರವರು ಯಾರು ಬಹಳ ಅವೇನೋ ದೊಡ್ಡ ಏನೋ ಡಿಸಿ ಅಲ್ಲ, ಎಸಿ ಅಲ್ಲ, ಏನೋ ದೊಡ್ಡ ನೌಕ 7ನೇ ಸಾಲಿ ಕಲ್ತಾನೂ ಇಲ್ಲ ನಾನು ಗೊತ್ತಿಲ್ಲ. ಆದ್ರೆ ನಮ್ಮ ಆತ್ಮೀಯ ಯಾರು ಸಿರಸಲ್ಲಿ ಗತ್ತರಿ ಅಕಸ್ಮಿತವಾಗಿ ಅವ್ರು ಮೆಟ್ಟಿಗೆ ಹೋಗಿದ್ದು ನಾನು, ಬರ್ರಿ ಸರ್ ಟೆಂಗಿ ನೀರು ಅದಾವ, ಟೆಂಗಿ ನೀರು ಕುಡಿದು ಬರಾಕತ್ರಿ ಅಂತೇಳಿ ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಹೋದ. ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಹೋದಾಕರ ಟೆಂಗಿ ನೀರು ಕುಡಿಸದ ಅವ್ರ ಹುಡುಗಿ ಬಂದು ಹೊರಗೆ ಇನ್ನೂ ಒಂದು ವಾರ ಇತ್ತು ರಿಸಲ್ಟ್ ಬರಾಕ. ನಮ್ಮ ಹುಡುಗಿ 10th ಎಕ್ಸಾಮ್ ಬರೋದಲ್ರಿ ಸರ್. ನಾನು ಜೈಲಿಗೆ ಹೋಗಿ ಬಂದಿದ್ದೆ ಅವಾಗ. ಅದನ್ನು ಹೇಳ್ಬೇಕಂದ್ರೆ ಸುಳ್ಳ್ಯಾಕೆ ಇದು ಕರೆ ಹೇಳೋದ್ ಬಳಕ ನಂದಾಕ ಸುಳ್ಳು ಹೇಳಿ ಅದೇ ಹೋಗಿ ಬಂದು ಒಂದು 4 ತಿಂಗಳಾಗಿತ್ತು. ಮೆಟ್ಟಿಗೆ ಕರ್ಕೊಂಡು ಹೋಗಿ ಬಂದ. ಅಲ್ಲಿ ಟೆಂಗಿ ನೀರಿಗೆ ಕುಡಿಸದ. ಅವ್ರ ಹುಡುಗಿ ಕೇಳ್ದ, ಯಾಕಮ್ಮ SSLC ಎಕ್ಸಾಮ್ ಬರ್ದ ಸರ್, ಹೆಂಗಾಗೈತೆ ಸರ್? ಒಳ್ಳೆ ರೀತಿಯಿಂದ ಪರೀಕ್ಷೆ ಬರೆದೇನೆ. ಎಷ್ಟು ಪರ್ಸೆಂಟೇಜ್ ಆಗ್ಬೋದು? 98 ಸಮಥಿಂಗ್ ಆಗ್ಬೋದು ರೀ ಅಂತ. ಆಕೆ ರಿಸಲ್ಟ್ ಬಂದೈತ್ರ 98 ಸಮಥಿಂಗ್ ಆಗಲ್ಲ ರಿಸಲ್ಟ್ ಮುಂದೆ ಬಂದಾಕರ. ಹಂಗೆ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ನಿಮ್ಮ ಫಲಿತಾಂಶದ ಬಗ್ಗೆ ಆತ್ಮವಿಶ್ವಾಸ ಇಟ್ಕೊಂಡು ನೀವು ಅಭ್ಯಾಸ ಮಾಡಿದ್ರಂದ್ರೆ ನಿಮ್ಗೆ 98 99 ಬರ್ತದೆ ಅಂತಕ್ಕಂಥ ಈ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಇಲ್ಲಿ ಇರ್ತಕ್ಕಂಥ SSLC ವಿದ್ಯಾರ್ಥಿಗಳು, ಯಾಕೆ ಹೆಚ್ಚಿಗೆ ಸಮಯದ ಅಭಾವ ಐತೆ, SSLC ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಒಂದು ಹೆಚ್ಚಿನ ಫಲಿತಾಂಶವನ್ನು ಕೊಟ್ಟು ಇಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ, ನಿಮ್ಮ ಪ್ರಾಚಾರ್ಯರಿಗೆ ಒಂದು ಹೆಸರನ್ನು ಈ ಸಂಸ್ಥೆಗೆ ಕೀರ್ತಿ ತರಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.